ಮಾದಿಗ ದಂಡೋರ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದರೂ ಸಾಮಾಜಿಕ ನ್ಯಾಯಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಪಡೆಯಲು 30 ವರ್ಷಗಳಿಂದ ಮಾದಿಗ ದಂಡೋರ ರಾಜ್ಯದಲ್ಲಿ ಅನೇಕ ಕ್ರಾಂತಿಕಾರಿ ಹೋರಾಟಗಳ ತನ್ನ ಮಾಡಿಕೊಂಡು ಬಂದರು ಹಾಗೂ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೂ ಸಹ ದತ್ತಾಂಶ ಮತ್ತು ಅಧಿಕರ್ನಾಟಕ ಆದಿ ದ್ರಾವಿಡ್ ತಾರತಮ್ಯ को ठीक करने के लिए ಎನ್ ನಾಗಮೋಹನ್ ದಾಸ್ ಆಯೋಗ ಮಂದಗತಿಯಲ್ಲಿ ವರದಿಯನ್ನು ತಯಾರಿಸುತ್ತಿದೆ. ಇದರ ಹೆಸರಲ್ಲಿ ಸರ್ಕಾರ ಕಾಲಹರಣ ಮಾಡುತ್ತಿರುವುದನ್ನು ಖಂಡಿಸಿ ರಾಜ್ಯಾಧ್ಯಕ್ಷರಾದ ಶ್ರೀಜಾ ನರಸಪ್ಪ ದಂಡೋರವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ವಿಳಂಬ ಧೋರಣೆಯನ್ನು ಖಂಡಿಸಿ ಆಗಸ್ಟ್ 18 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಮಾದಿಗ ದಂಡೋರ ಮೀಸಲು ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ದ್ಯಾವರನಹಳ್ಳಿ ತಿಪ್ಪೇಸ್ವಾಮಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅನುಷ್ಠಾನ ಆಗದೇ ಇದ್ದಲ್ಲಿ 18ನೇ ತಾರೀಕು ಸರ್ಕಾರಕ್ಕೆ ಅವಮಾನವನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಅಷ್ಟೇ ಅಲ್ಲದೆ ಇಲ್ಲಿ ಜೀವದ ಅಮೃತರದ ಹೋರಾಟಕ್ಕೆ ನಿಲ್ಲುವಂಥ ಕಾರ್ಯಕರ್ತರು ರೆಡಿಯಾಗಿದ್ದಾರೆ. ಅವತ್ತಿನ ದಿನ 16ನೇ ತಾರೀಕು ಆಗಲಿ ಅವತ್ತಿನ ದಿನ ಬೆಂಕಿ ಹಚ್ಕೊಂತಾರೋ ಅಥವಾ ನೇಣಾಕಂತಾರೋ ಇದಂತೂ ಸದಾ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಂತೀವಿ. 16ನೇ ತಾರೀಕು ನೀವು ಸದನದಲ್ಲಿ ಈ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯನ್ನು ಮಂಡಿಸಲೇಬೇಕು. ಆದರೆ ಸೋದರ ಜಾತಿಗಳು ವಿರೋಧ ಮಾಡ್ತಿದ್ದಾರೆ, ಇದಕ್ಕೆ ಯಾವುದೇ ಕಾರಣಕ್ಕೂ ಕಿವಿಗೊಡಬಾರ್ದು. ಹಾಗಾಗಿ ನಮ್ಮ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ SC ನಾಯಕರು ಏನಿದ್ದಾರೆ ಕೈ ಜೋಡಿಸಿ SC ಜನನಾಯಕರು ಏನಿದ್ದಾರೆ ಇವತ್ತು ವಿಧಾನಸೌಧದ ಶಾಸಕರು ಏನಿದ್ದಾರೆ ಅಥವಾ ಇತರೆ ಶಾಸಕರು ಏನಿದ್ದಾರೆ ಈ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಗೆ ಬೆಂಬಲಿಸಿ ಈ ಕಾರ್ಯಕ್ರಮಕ್ಕೆ ಅಥವಾ ಆಯೋಗಕ್ಕೆ ಬೆಂಬಲ ನೀಡಿ ಮಾಧ್ಯಮದವರು ಮುಗಿಸಿದ ಮಾದಿಗ ದಂಡೋರ ಮಾಧ್ಯಮ ಮೀಸಲಾತಿ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದಂಥ AK ವೆಂಕಟಪ್ಪನವರು ಹಾಗೂ HC ರವಿಚಂದ್ರನವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ನವರು, ಕಾಡಪ್ಪನವರು, ಜಿಲ್ಲಾ ಖಜಾಂಚಿ ರಮೇಶ್ನವರು, ತಾಲೂಕು ಅಧ್ಯಕ್ಷರಾದಂಥ ಕಾಂತರವರು ಹಾಗೂ ಇತರ ಎಲ್ಲ ನನ್ನ ಚಳ್ಳಕೆರೆ ತಾಲೂಕು ಪದಾಧಿಕಾರಿಗಳಿಗೂ ನನ್ನ ಒಳ ಮೀಸಲಾತಿ ಕಾಂಗ್ರೆಸ್ ಸರ್ಕಾರವರು ನಾವು ಹೋರಾಟದ ಪ್ರತಿಯಾಗಿ ಸದಾನಂದ ಇವರು ಮುಖ್ಯಮಂತ್ರಿಯಾಗಿದ್ದಾಗ ಆಯೋಗ ರಚನೆ ಮಾಡಿದ್ರು. 3 ಆಯೋಗ ಮಾಡಿದ್ರು. ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆಯಾ ಜಾತಿಗೆ ಅನುಗುಣವಾಗಿ ಆಯಾ ರಾಜ್ಯದಲ್ಲಿ ಸರ್ಕಾರವನ್ನು ಅವರು ಒಳ ಮೀಸಲಾತಿ ಕೊಡಬೇಕಂತ ಹೇಳಿದ್ರು.